ನಾನು ನಿನ್ನೆ ಮತ್ತು ಇವತ್ತು 2 ದಿವಸ, ನಿನ್ನೆ ಮಧ್ಯಾಹ್ನದ ಮೇಲೆ ಇವತ್ತು ಇಡೀ ದಿವಸ ಶಿವಮೊಗ್ಗ ಡಿಸ್ಟ್ರಿಕ್ಟು ಬೇಸಿಕಲಿ ಸೊರಬ, ಸಾಗರ, ಹೊಸನಗರ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲೇ ಹೆಚ್ಚು ಸಮಸ್ಯೆ ಆಗಿರ್ತಕ್ಕಂಥದ್ದು. ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಇರ್ಬೋದು, ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ. ಇದೀಗ ಸಾಗರದಲ್ಲೇ ಸುಮಾರು 30 ಹೋಗಿದೆ. ಅದರೊಳಗೆ ಒಂದೊಂದು ತಾಲೂಕಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ ನನ್ನ ಕ್ಷೇತ್ರದಲ್ಲೂ ಕೂಡ. ಮತ್ತು ಕೆಲವು ರೋಡಲ್ಲಿ ಕಾಮಗಾರಿಗಳು ಕುಸಿತ ಆಗಿರೋದು, ಬ್ರಿಡ್ಜ್ಗಳು ಹಾಳಾಗಿರೋದು, ಬಂಡ್ಗಳು ಹಾಳಾಗಿರೋದು. 2 ತೀರ್ಕೊಂಡು ಹೋಗಿದ್ದಾರೆ. ಅದು ಒಬ್ಬರು ಮೀನು ಹಿಡಿಯೋಕ್ಕೆ ಹೋಗಿ ತೀರ್ಕೊಂಡಿದ್ದು, ಇನ್ನೊಬ್ಬ ಹೊಳೆಯಲ್ಲಿ ಕೊಚ್ಚೋಗಿರೋದು. ಅವ್ರಿಗೆ ಕೂಡ ಒಂದು ಬಾಡಿ ಏನೋ ಸಿಕ್ತು ಅಂತೇಳಿ 2 ಸಿಕ್ಕಿದೆ. ಒಂದು ಬಾಡಿದು ನಂಗೆ ಮೆಸೇಜ್ ಬಂತು. ಇದು ಯೂಶಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ನಾನು ಒಂದೇ ಮನವಿ ಮಾಡೋದು, ಜನರಿಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಬೇಕಾಗ್ತದೆ. ಅದಕ್ಕೆ ನನ್ನ ಇಲಾಖೆಯಿಂದ ನಾನು ಸ್ವಲ್ಪ ನೋಡಿಕೊಂಡು DC ಅವ್ರಿಗೆ ಮತ್ತು ತಹಸೀಲ್ದಾರಿಗೆಲ್ಲ ನೀವೇ ಡಿಸಿಷನ್ ತಗೊಳ್ಳಿ. ಯಾಕೆಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಸಂಖ್ಯೆಗಳು ಜಾಸ್ತಿ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ಭಾಳ ಹೆವಿ ರೈನ್ಸ್ ಇದ್ದಾಗ ನಾವು ಸ್ವಲ್ಪ ಸುರಕ್ಷತೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅದನ್ನು ನಾವು ಮಾಡ್ಕೊಂಡು ಬಂದ್ವಿ. ಬಟ್ ಕೆಲವು ಸತಿ ನಮ್ಮ ಮೀರಿ ಹೋಗಿಬಿಡ್ತದೆ. ಅದನ್ನು ಭಾಳ ಹುಷಾರಾಗಿ ಅವ್ರು ನೋಡಬೇಕಾಗ್ತದೆ. ನಾನು ಕೆಲವು ವಿಚಾರ ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇಲ್ಲಿ ಏನಾಗುತ್ತೆ, ಕೆಲವು ಮನೆನ ಅಧಿಕೃತವಾಗಿ ಕಟ್ಕೊಂಡಿರ್ತಾರೆ, ಕೆಲವರು ಅಧಿಕೃತವಾಗಿ ಮನೆ ಇಲ್ಲಿಗೆಲ್ಲ ಕಟ್ಕೊಂಡು ಆ ಮನೆಗಳು ಹಾಳಾಗ್ಬಿಟ್ರೆ ಅವ್ರಿಗೇನು ಪರಿಹಾರ ಕೊಡೋದಕ್ಕಾಗೋದಿಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಮತ್ತು ನ್ಯಾಷನಲ್ ಗೈಡ್ಲೈನ್ಸ್ ಇದೆ. ಸೊ ನ್ಯಾಷನಲ್ ಗೈಡ್ಲೈನ್ಸ್ ಏನಿದೆ ಮತ್ತು ರಾಜ್ಯದಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಾನು ನಾಳೆ ರೆವಿನ್ಯೂ ಮಿನಿಸ್ಟ್ರಿಗೂ ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ನಾವು ಕ್ಯಾಬಿನೆಟಲ್ಲೂ ಮಾತಾಡಿದ್ವಿ. ಮತ್ತು DC ಅವ್ರ ಕಾನ್ಫರೆನ್ಸು ಮತ್ತು CEO ಅವ್ರ ಕಾನ್ಫರೆನ್ಸಲ್ಲೆಲ್ಲ CM ಅವರು ಕೂಡ ಇದನ್ನ ಗಮನನ ತೊಗೊಂಡಿದ್ದಾರೆ. ನಾವು ಏನು ಮಾಡ್ಬೋದು, ಏನೇನು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ಸೊ ಇದಕ್ಕೇನಂದರೆ ಇದಕ್ಕೆಲ್ಲ ಕೆಲವು ಸತಿ ಪರಿಹಾರ ಪರ್ಮನೆಂಟ್ ಏನು ಸೊಲ್ಯೂಷನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ನೋಡಬೇಕಾಗತ್ತೆ. ಆದರೆ ಈ ವರದಾ ಈ ಕಡೆಗೆ ಏನಿದೆ ಆ ಕಡೆಗೆ ಸ್ವಲ್ಪ ಬ್ಯಾರೇಜ್ ಎಲ್ಲ ಹಾಕಿದರೆ ಇವರು ಕೃಷಿ ಆ್ಯಕ್ಟಿವಿಟೀಸಿಗೆ ಸ್ವಲ್ಪ ಡಿಲೇ ಮಾಡಿಕೊಂಡ್ರೆ 2 ಇದನ್ನು ಬೆಳ್ಕೊಳ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಅದ್ರ ಮೇಲೆ ನಂಬ್ಕೋತಾರೆ, ಬೆಳೆನ ಮುಳುಗಡೆ ಆಗುತ್ತೆ, ಹಾಳಾಗೋಗುತ್ತೆ. ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಆ ಕಡೆಗೆಲ್ಲ ಅವರಿಗೆ ರೈತರಿಗೆ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ 6 ಬೇಕಾಗಿತ್ತು. ಕ್ಯಾಬಿನೆಟಲ್ಲಿ ಮೊನ್ನೆ 53 ಕೋಟಿಗೆ ಸ್ಯಾಂಕ್ಷನ್ ಆಯಿತು. ಮಳೆಗಾಲ ಆಗ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಆಗಬೇಕು, ಅದನ್ನು ಕೂಡ ಬರದಳ್ಳಿ ಅಲ್ಲೊಂದು ಬ್ಯಾಲೆನ್ಸ್ ಉಳಿಯುತ್ತೆ, ಅದನ್ನು ನಾವು ಮುಗಿಸ್ಕೊಳ್ಳೋಣ. ಅದೇನಾಗ್ತದೆ, ನಮ್ಮ ಭಾಗಕ್ಕಾಯಿತು. ಮತ್ತು ಇನ್ನೂ ಬೇರೆ ಕಡೆಗೆಲ್ಲ ಸುಮಾರಷ್ಟು ಕಡೆಗೆ ಆಗಿದೆ, ಏನು ತೊಂದರೆ ಏನಿಲ್ಲ. ಮಳೆ ಆಗಬೇಕು ನಮಗೆ, ಯಾಕೆಂದರೆ ಹೋದ ಸತಿ ಎಲ್ಲ ಭಾಳ ತೊಂದರೆ ಆಯಿತು. ಬಟ್ ಈ ಸತ ಜಾಸ್ತಿ ಆದಾಗ ಸ್ವಲ್ಪ ಸಾಮಾನ್ಯ ಜನರಿಗೆ ತೊಂದರೆ ಆದಾಗ, ಬಡವರಿಗೆ ಏನಾದ್ರು ತೊಂದರೆ ಆದಾಗ ನಾವು ಕೂಡ ಸಹಕಾರದ ಒಂದು ಹಸ್ತನ ಕೊಡಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್. ನಾವು ಬರೋದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಸಚಿವರಿಗೂ ಹೇಳಿದ್ದಾರೆ. ಯಾಕೆ ನಾನು ಬರೋಕ್ಕಾಗಲಿಲ್ಲ ಮಧ್ಯ, ಯಾಕೆ ನನಗೆ ಅಸೆಂಬ್ಲಿ ಇತ್ತು. ಅಸೆಂಬ್ಲಿ ಆದಮೇಲೆ ಈ ಮಳೆ ಹೆವಿ ಆಗಿರೋದ್ರಿಂದ ಸೊ ಮತ್ತೆ ಐ ಥಿಂಕ್ ಇನ್ನೂ ಒಂದು 3-4 ದಿವಸ ಇದೆ ಮಳೆ, ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಜನರು ಕೂಡ ಹುಷಾರಾಗಿರ್ರಿ ಸ್ವಲ್ಪ, ಯಾಕೆಂದರೆ ಜೀವ ಕಳ್ಕೊಂಡ್ಬಿಟ್ರೆ ಮತ್ತೆ ಅದು ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಲಿ ಅಂಥೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಇಲಾಖೆಯವರು ಕೂಡ ಕಂಪ್ಲೀಟ್ಲಿ ದೇ ಆರ್ ಅವೇರ್. ಎಲ್ಲ ಅವರು ಅಲರ್ಟ್ ಆಗಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಈಗ ಪರಿಹಾರ ಈಗ ಮನೆ ಇಲ್ಲಿ ಬಿದ್ದಿರ್ತಕ್ಕಂಥ NDRF ನಾಮ್ಸಲ್ಲಿ ಏನಿದೆ ಅದನ್ನು 1,20,000 ಅದು ನಾಮ್ಸು. ಅದಾದಮೇಲೆ ಅವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದನ್ನು ಅವ್ರು ಕ್ವಾಲಿಫೈ ಆದರೆ ಅವ್ರಿಗಿನ್ನೂ ಹೊಸ ಮನೆ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾವು ಮನೆ ಹಾಕ್ಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ. ಫಾರ್ ದ ಫಸ್ಟ್ ಟೈಮ್ ಪಾಪ ಅವರು ಪುರಸಭೆಯವರು ಯಾವತ್ತೂ ಕೊಡಲ್ಲ. ಪುರಸಭೆಯವರು ಇವತ್ತು ಫಸ್ಟ್ ಟೈಮು ಅವರು 20,000 ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅದು ಸ್ವಲ್ಪ ಈ ಥರ ಎಲ್ಲ ಹೆಲ್ಪಿಂಗ್ ಹ್ಯಾಂಡ್ ಮಾಡಬೇಕಾಗ್ತದೆ. ಬಡವರು ಒಂದೇ ಸತಿಗೆ ಮನೆ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಮತ್ತು ಅವರಿಗೆ ರೇಷನ್ಗೂ ಕೂಡ ಸರ್ಕಾರದ ವತಿಯಿಂದ ಸ್ವಲ್ಪ ದುಡ್ಡು ಕೊಡ್ತಾರೆ. ವೈಯಕ್ತಿಕವಾಗಿ ನಾವು ಮುಖಂಡರು ಎಲ್ಲ ಸ್ವಲ್ಪ ವೈಯಕ್ತಿಕವಾಗಿ ನಾವು ಕೊಡ್ತೀವಿ. ಅಲ್ಲ ನಾನು ಭೇಟಿ ಮಾಡ್ತಾ ಇದ್ದೆ 2 ಕಡೆ. ಇನ್ನೂ ಸುಮಾರು ಕಡೆ ಆಗಿರ್ತಕ್ಕಂಥದ್ದನ್ನು DC ಅವ್ರ ಮೂಲಕ ರೆಗ್ಯುಲರಾಗಿ ಮಾಹಿತಿ ತೊಗೊಳ್ತೀವಿ. ಈಗ ಮುಂದೆ ಕೂಡ ಏನಾಗ್ತದೆ, ಈಗ 1-2 ವರ್ಷ ಸ್ವಲ್ಪ ಬರಗಾಲ ಆಯಿತು. ಅದಾದಮೇಲೆ ಒಂದೇ ಸತಿಗೆ ಈ ಥರ ಹೆವಿ ರೈನ್ ಬಂದಾಗ ಬರಗಾಲ ಮತ್ತು ಇದಕ್ಕೆ ತಡೆದಾಗ ಯೂಶಲಿ ಲ್ಯಾಂಡ್ ಸ್ಲೈಡ್ಸು ಆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಈ ವಾರ ನೋಡೋಣ ಏನಾಗ್ತದೆ, ನೋಡಿಕೊಂಡು ಅದನ್ನು ಜವಾಬ್ದಾರಿಯುತವಾಗಿ ನಾನು ಏನೇನು ಡೆವಲಪ್ಮೆಂಟ್ ವರ್ಕ್ ತೊಗೊಳ್ಬೇಕು ಅದನ್ನು ಶೀಘ್ರ ತೊಗೋತೀನಿ. ಇಲ್ಲ ಎಲ್ಲ ಕಡೆನೂ ಅಷ್ಟೇ ನಾವು ಬಂದಾಗ. ಆಮೇಲೆ ಎಲ್ಲ ಏನಾಗ್ತದೆ, ಎಲ್ಲ ಬಂಡ್ ಹಾಳಾಗಿದ್ದಾವೆ,
ಕೆರೆ ಬಂಡೆಗಳು ಹಾಳಾಗಿದ್ದಾವೆ, ಕೆಲವು ರೋಡ್ಗಳು ಕೊಚ್ಚೋಗಿದ್ದಾವೆ, ಕೆಲವು ಮನೆಗೆ ನೀರು ಬರ್ತಾ ಇದೆ. ಆ ಕಡೆ ಭಾಗದಲ್ಲಿ ಸ್ವಲ್ಪ ತಳಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಮನೆಗಳಿಗೆ ಏನಾಗ್ತದೆ, ಸ್ವಲ್ಪ ಇದೊಳಗೆ ಮನೆ ಒಳಗೆ ಸೀಪೇಜ್ ಬರುತ್ತೆ. ಆಮೇಲೆ ಪುರ ಅಂತ ಹೇಳಿ ನನ್ನ ಒಂದು ಗ್ರಾಮ, ಅದು ಅವಾಗಿಂದನೂ ಕೂಡ ಅವ್ರನ್ನ ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಅದೆಲ್ಲ DC ಅವರೆಲ್ಲ ಫುಲ್ ಇದನ್ನು ತೊಗೊಂಡು ಅವರಿಗೆಲ್ಲ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈ ಮಳೆಗಾಲ ಆದ ತಕ್ಷಣ ಕೊಟ್ಟು ಸಮ್ಮರ್ ಸೀಸನಲ್ಲೇ ಅವ್ರನ್ನ ಶಿಫ್ಟ್ ಮಾಡಿಬಿಡ್ತೀವಿ ವಿತ್ ಗಿವಿಂಗ್ ಗ್ರೂಪ್ ಹೌಸಿಂಗು, ಇಲ್ಲಾಂದರೆ ಯಾವ್ದಾರೋ ಒಂದು ಮನೆಗಳು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಶಿಫ್ಟ್ ಮಾಡ್ತಾರೆ. ಹಾಂ, ಪರಿಹಾರನೂ ಕೂಡ 5 ಲಕ್ಷ ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಈಗಾಗಲೇ ಮಾಡ್ತಾ ಇದ್ದಾರೆ. ಹೌದು, ಈಗ ನಾನು ವಿಸಿಟ್ ಮಾಡ್ತೀನಿ. ನೀವು ವಿಶ್ವಾಸ ಇಟ್ಕೊಳ್ಳಿ, ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಇಲ್ಲ ಸರ್ಕಾರದ ಹಣದಲ್ಲಿ ಜನರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಕಳಪೆ ಕಾಮಗಾರಿ ಆದರೆ ಅದು ಬರೀ ನನ್ನ ಕ್ಷೇತ್ರದಲ್ಲ, ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಬರೀ ನಾನಲ್ಲ, ಅದು ಅಧಿಕಾರಿ ವರ್ಗದವರಿಗೆ ಅದು ಹೋಗಿದೆ. ಐ ಥಿಂಕ್ ದೇ ವಿಲ್ ಟೇಕ್ ದ ಆ್ಯಕ್ಷನ್ ಆ್ಯಂಡ್ ದೇ ಹ್ಯಾವ್ ಟು ರಿಪೋರ್ಟ್ ಟು ದಟ್, ದೇ ವಿಲ್ ಡೂ ದಟ್. ತೀರ್ಥಹಳ್ಳಿ ಸರ್, ಇದೇನು ಗ್ರಾಮೀಣ ಇದಕ್ಕೆ ಸಂಬಂಧಪಟ್ಟ ಒಂದು ಕಟ್ಟಡ ನೀವೇ ಉದ್ಘಾಟನೆ ಮಾಡಿದ್ರೆ? ನಾವೇ ಉದ್ಘಾಟನೆ ಮಾಡಿದೆ, ಅದು ಕಂಪ್ಲೇಂಟು ಬಂದಿದೆ. ಅದನ್ನು ನಾನು ಫಾರ್ವರ್ಡ್ ಮಾಡಿ ಅದೇನು ಇದು ಮಾಡಬೇಕೋ ಅದನ್ನು ನಾನು ಹೇಳ್ತಿದ್ದೀನಿ. ಅವರೇನು ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಸೀಪೇಜ್ ಬರ್ತದೆ ನಮಗೆ ಎಲ್ಲಿ ಮಲೆನಾಡು ಭಾಗದಲ್ಲಿ ಕಿಟಕಿಯಿಂದ ಅಂತ ಮೌಖಿಕವಾಗಿ ಹೇಳಿದ್ದಾರೆ. ಅದನ್ನ ರೈಟಿಂಗಲ್ಲಿ ಕೊಟ್ಟ ಮೇಲೆ ನಾನು ಏನು ಆ್ಯಕ್ಷನ್ ತೊಗೊಳ್ಬೇಕೋ ಅದನ್ನು ಇಲಾಖೆ ವತಿಯಿಂದ ಅವ್ರು ತಗೊಳ್ತಾರೆ. ತುಂಬ ಇದೆ ಈ ಸತಿ. ಅದನ್ನೆಲ್ಲ ರಿಪೋರ್ಟು ಐ ಥಿಂಕ್ ಐ ನೀಡ್ ಅಬೌಟ್ 1.5-2 months. ನನ್ನ ಜಿಲ್ಲೆದೆ, ಬರೀ ನನ್ನ ಕ್ಷೇತ್ರದ ಮಾಡೋದಿಲ್ಲ. ನನ್ನ ಯಾವುದು ಶಾಲಾ ಕಟ್ಟಡ 150, 150, ಇನ್ನೊಂದು 10-20 ಸೇರುತ್ತೆ. ಇನ್ನೊಂದು ಮಳೆ ಹಿಂಗೆ ಕಂಟಿನ್ಯೂ ಆದರೆ ನನ್ನ ಇಲಾಖೆಯಿಂದ ನಾವು ಸರ್ಕಾರದಿಂದ ಈ NDRF ಅಲ್ಲಿ ಬರೋದು ತೊಗೊಳ್ತೀವಿ ನಾವು ಫ್ಲಡ್ ಡ್ಯಾಮೇಜಸಲ್ಲಿ. ಪ್ಲಸ್ ನನ್ನ ಇಲಾಖೆಯಿಂದನೂ ಕೂಡ ನಂಗೆ ಕೊಡೋದಕ್ಕೆ ಸಾಕಷ್ಟು ಇದಾವೆ. ನಾನು ನನ್ನ ಜಿಲ್ಲೆಗೆ ಸ್ವಲ್ಪ ಬೇರೆ ಜಿಲ್ಲೆಯವ್ರಿಗೆ ಕೊಟ್ಟಂಗೆ ಇಲ್ಲೂ ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೇವೆ. 2 ಕಡೆ ಮಾಡಿದ್ದಾರೆ. ನಾವು ಒಂದು ಕಡೆಗೆ ಹೋಗಿ ಬಂದೆ ಈಗ, ಮತ್ತೆ ಪುರ ಅಲ್ಲೂ ಕೂಡ ಮಾಡಿದ್ದೀವಿ. ಅವ್ರು ಸ್ವಲ್ಪ ಬರಕ್ಕೆ ಇದು ಮಾಡಿದ್ರು. ಆಮೇಲೆ ನಾನು ಮುಖಂಡರಿಗೆಲ್ಲ ಹೇಳಿ ಹಂಗೆ ಮಾಡಬಾರ್ದು, ಯಾಕಂದರೆ ಮಳೆ ನೀರು ಬಂದುಬಿಟ್ರೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ, ತೊಂದರೆ ಆಗಬಾರ್ದು. ಯಾವುದೇ ಥರದ ಅದೇ ನಾನು ಹೇಳಿದ್ನಲ್ಲ, ಏನಾದ್ರು ಜೀವಕ್ಕೆ ಹಾನಿ ಆಗುತ್ತೆ ಅಂದರೆ ತಕ್ಷಣ ಡಿಸಿಷನ್ಸ್ನ ಡಿಸ್ಟ್ರಿಕ್ಟ್ ಆಫೀಸಿಂದ ತಗೊಂಡು ಅವರು ಡಿಸಿಷನ್ಸ್ ತೊಗೊಳ್ತಾ ಇದ್ದಾರೆ ಸೂಕ್ಷ್ಮದವರು. ಬಟ್ ಎಷ್ಟೇ ಆದ್ರೂ ನಾನು ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಸುರಕ್ಷಿತವಾಗಿರ್ರಿ. ಯಾಕೆಂದರೆ ನಿಮ್ಮ ಜೀವ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ಫಸ್ಟ್ ನಿಮ್ಮ ಕೈಲೇ ಇರ್ತದೆ. ಆಮೇಲೆ ನಾವು ಯಾವತ್ತೂ ಕೂಡ ಎಲ್ಲರೂ ಕೂಡ ನಿಮ್ಮ ಜೊತೆಗೆ ಸೇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. SDRF ಇಂದ ಸ್ಟೇಟ್ ಇದ್ರದ್ದು 15 ಜನರು ಬಂದಿದ್ದಾರೆ. ಐ ಥಿಂಕ್ ದೇ ವಿಲ್ ಗೆಟ್ ಇನ್ ಟು ಆಕ್ಷನ್ ಆ್ಯಂಡ್ ಗೈಡ್ ದ ಡಿಸ್ಟ್ರಿಕ್ಟ್ ಆಫೀಸರ್ಸ್. ಓಕೆನಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.